ಶಿರಸಿ ಮತ್ತು ಸಿದ್ದಾಪುರ ತಾಲೂಕಿನ ವಸತಿ ನಿಲಯಗಳಲ್ಲಿ ನಡೆದ ದುರಂತ ಘಟನೆಗಳ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ಕುರಿತು ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ಸ್ಪಷ್ಟಪಡಿಸಿದರು. ಶಿರಸಿ ತಾಲೂಕಿನ ಬಂಡಲ ವಸತಿ ನಿಲಯದಲ್ಲಿ ನಡೆದ ಅಪ್ರಾಪ್ತ ಬಾಲಕಿ ಸಂಬಂಧಿತ ದುರಂತ ಹಾಗೂ ಸಿದ್ದಾಪುರದ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಯ ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಈ ಸಭೆ ಆಯೋಜಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ್, ಇಂತಹ ಘಟನೆಗಳು ಎಂದಿಗೂ ಮರೆಯಲಾಗದು. ಇದರಲ್ಲಿ ನಿರ್ಲಕ್ಷ್ಯ ತೋರಿದ ಯಾರೇ ಆಗಲಿ ಕಠಿಣ ಶಿಕ್ಷೆಗೆ ಒಳಗಾಗಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಪೊಲೀಸ್ ಇಲಾಖೆಯಿಂದ ಸಂಪೂರ್ಣ ತನಿಖೆ ನಡೆಯಬೇಕು ಎಂದು ಸೂಚನೆ ನೀಡಿದರು. ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ, ಮೇಲ್ವಿಚಾರಣೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಸಭೆಯಲ್ಲಿ ಸಹಾಯಕ ಆಯುಕ್ತ ಚಂದ್ರಶೇಖರ್, ತಹಶೀಲ್ದಾರ್ ಪಟ್ರಾಜ್ ಗೌಡ, ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಸಂಪತ್ ಕುಮಾರ್, ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವುದೇ ರೀತಿಯ ಅಡಚಣೆ ಆಗಬಾರ್ದು. ಅಲ್ಲಿ ವಿದ್ಯಾರ್ಥಿಗಳಾಗಿ ಸಂಪೂರ್ಣವಾಗಿ ಕೊಡಬೇಕು ಅಂತ ಹೇಳಿದರು. ಆಯಿತು, ಯಾವುದೇ ರೀತಿಯ ಸಂದೇಶ ಹೋಗಬೇಕು, ಏನು ಮಾಡಬೇಕು ಅಷ್ಟು ಮಾಡಬೇಕು ಅಂತ ಅವಕಾಶ ಯಾರು ಕೊಡಬಾರದು. ಇದು ವಿವರ ಚರ್ಚೆಗಾಗಿ ಏನು ಬಂದಿರ್ತಾರಲ್ಲ ಅವರಿಗೆ ಯಾಕೆ ಬರ್ತಾರಲ್ಲ ಬಂದಾಗ ಸರಿಯಾದ ಮಾಹಿತಿಯನ್ನು ತಾವು ಅವ್ರಿಗೆ ಕೊಡಿ. ಯಾಕೆ ಆಯಿತು, ಆದರೆ ಯಾಕೆ ಅವರು ಮಾಡಿ ಆ ಮಗು ಯಾಕೆ ಅದನ್ನು ಆಗ ಸರಿಯಾದ ಚರ್ಚೆ ಅದು ಮಾಡಿ ಬಂದಾಗ ಕಮಿಟಿ ಮೀಟಿಂಗಲ್ಲಿ ಏನಾಯಿತು ತೀರ್ಮಾನ ಕೊಡಿ. ಯಾಕೆ ನಾಳೆ ಏನಾಗ್ತದೆ ಸಮಾಜಕ್ಕೆ ನಾವು ಹೇಳೋದು ಸುಲಭ ಅಲ್ಲ. ನಾವೇನು ನಮ್ಮ ಜವಾಬ್ದಾರಿ ಮುಗಿಸ್ಕೊಂಡು ಹೇಳಿ ನಮ್ಮ ಸಂಬಂಧ ಆಗಲ್ಲ. ಈಗ ಸಂಬಂಧಪಟ್ಟ ಅಧಿಕಾರಿ ಇರ್ಬೋದು, ಚುನಾಯಿತ ಸದಸ್ಯರು ಇರ್ಬೋದು, ನಾವೆಲ್ಲರೂ ಕೂಡ ಹೊಣೆಗಾರ ಆಗಿರ್ತೀವಿ, ಜವಾಬ್ದಾರಿ ಆಗಿರ್ತೀವಿ. ನಮ್ಮ ಜವಾಬ್ದಾರಿ ನಾವೆಲ್ಲರೂ ಸೇರಿ ನಿಭಾಯಿಸ್ಕೊಳ್ಬೇಕು. ಅದಕ್ಕೆ CS ಬಂದ್ರೆ ಅದೇನು ಅದೇನು ತಿಳ್ಕೊಂಡು ಮಾಡ್ತಾರೆ, ಯಾರ್ಯಾರಿಗೆ ಯಾವ್ದು ಕೊಡ್ತಾರೋ ಅದಕ್ಕೆ ಅವಕಾಶ ಅದಕ್ಕೆ ಪೊಲೀಸರು ಕೂಡ ಹೇಳ್ಕೊಂಡು